ನಮಸ್ಕಾರ ಸ್ನೇಹಿತರೆ 500 GK ಸರಣಿಗಳೇನು ಮಾಡ್ತಾ ಇದೀವಿ. PCPSI ಆಗಿರ್ಬೋದು, VAO ಎಕ್ಸಾಮ್, ಲ್ಯಾಂಡ್ ಸರ್ವರ್, ಎನಿ ಎಕ್ಸಾಮ್ಸ್, KA ಬಂದಿರತಕ್ಕಂಥದ್ದು ಇದೇ ಒಂದು ತಿಂಗಳಲ್ಲಿ 2026 ಜುಲೈಯಲ್ಲಿ. ಚೆನ್ನಾಗಿದೆ. ಸಂವಿಧಾನ ಮತ್ತು ಆಡಳಿತ ಹಿಂಗ್ ಪ್ರಶ್ನೆ ಬರುತ್ತೆ ಅಂತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಈ ಕಂಪ್ಲೀಟ್ ಸಂವಿಧಾನ, ಇಂಡಿಯನ್ ಪೊಲಿಟಿ ವಿಡಿಯೋ ನೋಡಿದ್ರು ಆರಾಮಾಗಿ ಇಂಥದ್ದೆಲ್ಲ ಸಾಲ್ವ್ ಮಾಡ್ಬೋದು. ಇದು ಕಾನ್ಸೆಪ್ಟ್ ಬೇಸ್ ಕ್ವಶನ್. ನೋಡಿ, ನೀವು ಎಲ್ಲಾ ತರ ಕ್ವಶನ್ ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಅಲ್ಲಿ ಡೈರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಕೇಳಿರೋ ಪ್ರಶ್ನೆಗಳು ಬಂದಿದೆ. ಇವತ್ತು ವಿಡಿಯೋದಲ್ಲಿ ಕಾನ್ಸೆಪ್ಟ್ ಬೇಸ್ ಕ್ವಶನ್ಸ್ ಕೇಳಿದ್ದಾನೆ. ಕಾನ್ಸೆಪ್ಟ್ ಬೇಸ್ ನೀವು ಹೆಂಗ್ ಅರ್ಥ ಮಾಡ್ಕೊಂಡಿದ್ರೆ ಏನು, ಓಕೆ, ಸಿಂಪಲ್ ಕ್ವಶನ್ಸ್. ಆರ್ಟಿಕಲ್ ಬಗ್ಗೆ ಹೆಚ್ಚು ಕೇಳಿಲ್ಲ, 1 or 2 ಕ್ವಶನ್ಸ್ ಬಂದಿದೆ ಆರ್ಟಿಕಲ್ ಬಗ್ಗೆ. ಸೊ ತುಂಬಾ ಚೆನ್ನಾಗಿದೆ. ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಮ್ಮ ಒಂದು ಪ್ಲೇಲಿಸ್ಟ್ ಏನಿದೆ, ಪೇಪರ್ 1 GK ಕಂಪ್ಲೀಟ್ KA ಪ್ಯಾಟರ್ನ್, KA ವಿತ್ ಕರೆಂಟ್ ಅಫೇರ್, GK ಪ್ಲಸ್ ಕರೆಂಟ್ ಅಫೇರ್ ಸೇರಿ ಮಾಡಿರ್ತಕ್ಕಂಥ ಈ ಪ್ಲೇಲಿಸ್ಟ್ 80+ ವಿಡಿಯೋಸ್ ಇದೆ. ಓಕೆ, ನೋಡ್ಬೋದು. ಸೊ ನಿಮ್ಮಲ್ಲಿ ಮೆಂಟಲ್ ಎಬಿಲಿಟಿ ಕೂಡ ಸಿಗುತ್ತೆ, ಎಲ್ಲಾ ಸಬ್ಜೆಕ್ಟ್ಸ್ ಸಿಗುತ್ತೆ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ, ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ. ಓಕೆ, ಸೊ ವೆಲ್ಕಮ್ ಆಲ್, ವೆಲ್ಕಮ್. ನಮಸ್ಕಾರ ಸ್ನೇಹಿತರೆ. ಎಸ್, ಸ್ಟಾರ್ಟ್ ಮಾಡೋಣ ಕ್ವಶನ್ ಹಾಗಾದ್ರೆ. ವೆರಿ ಗುಡ್ ಮಾರ್ನಿಂಗ್. ಎಸ್ ಸರ್, ಬನ್ನಿ ಹಾಗಾದ್ರೆ. ಈ ಕೆಳಗಿನಲ್ಲಿ ಯಾವ ಸಮಿತಿಯು ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಯಾಗಿರುವುದಿಲ್ಲ? ನೋಡಿ, VAOಗೆ, ಲ್ಯಾಂಡ್ ಸರ್ವೇಯರ್ಗೆ, ಬೇರೆ ಬೇರೆ ಎಕ್ಸಾಮ್ಸ್ಗೆ, AO, AOO, ನಿಮಗೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಕೋಆಪರೇಟಿವ್ ಅಂತಿದೆ. PSI ಇಲ್ಲ, ಬಟ್ ಕೇಳುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಗಳು ನೋಡ್ಕೋಬೇಕಾಗತ್ತೆ. ದ ರೈಟ್ ಆನ್ಸರ್ ಇಲ್ಲಿ ಯಾವ ಸಮಿತಿಯು ಸ್ಥಾಯಿ ಸಮಿತಿಯಾಗಿರುವುದಿಲ್ಲ ಅಂತ ಕೇಳಿದೆ. ನೆಗೆಟಿವ್ ಸ್ಟೇಟ್ಮೆಂಟ್. ಸಾಮಾನ್ಯ ಸ್ಥಾಯಿ ಸಮಿತಿ ಇದೆ, ಹಣಕಾಸು ಲೆಕ್ಕ ಪರಿಶೋಧನಾ ಸ್ಥಾಯಿ ಸಮಿತಿ ಇದೆ, ಸಾಮಾಜಿಕ ಸ್ಥಾಯಿ ಸಮಿತಿ ಇದೆ, ಸೋಷಿಯಲ್ ಜಸ್ಟಿಸ್ ಕಮಿಟಿ, ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ, ಫೈನಾನ್ಸ್ ಆಡಿಟ್ ಅಂಡ್ ಪ್ಲಾನಿಂಗ್ ಕಮಿಟಿ ಇದೆ. ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಇಲ್ಲ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇದೆಲ್ಲ ಮಾಡಿದೀವಿ ಸ್ನೇಹಿತರೆ. ಇದೆಲ್ಲಿ ಬರುತ್ತೆ ಸರ್ ಇದು ಪಂಚಾಯತ್ ರಾಜ್ ಆಕ್ಟ್ 1993 ಕಾಯ್ದೆಗೆ ಹೋಗ್ಬೇಕಲ್ವಾ ಸರ್ ಅಂತ ಕೇಳಿದ್ರೆ, ಎಸ್, ಅದನ್ನ ಓದ್ಬೇಕು ಅಂತೇನಿಲ್ಲ. ಹಂಗಾಗಿ ನಾವೇನ್ ಮಾಡಿದೀವಿ, ಎಸ್, ತುಂಬಾ ಡೀಟೇಲ್ ಆಗಿ ಓದ್ಬೇಕು ಅನ್ನೋದು ತಗೊಳ್ಳಿ. ಅದು ಕೂಡ PDF ಇದೆ, ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನಾನು. ಆಕ್ಚುಲಿ ಅದಕ್ಕಿಂತ ನೀವು ನೋಡಿ, ಇವೆಲ್ಲ ಮಾಡಿದೀವಿ ನಾವು. ಯಾವ್ಯಾವ 3 ಸ್ಥಾಯಿ ಸಮಿತಿಗಳಿದೆ ಅಂತ ಪ್ರಕರಣ ಸೆಕ್ಷನ್ 148 1993 ಆಕ್ಟ್ ಅಲ್ಲಿ ಬರುತ್ತೆ. ಇದನ್ನು ಕೂಡ ಇನ್ಕ್ಲೂಡ್ ಮಾಡಿದೀನಿ. ಯಾವ್ದು ಇಂಪಾರ್ಟೆಂಟ್ ಬೇಕು ಅದೆಲ್ಲ ನಾವು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಹಕಾರ ಸಂಸ್ಥೆಗಳು ಅನ್ನೋದು ಒಂದು ನಿಮಗೆ ಕಂಪ್ಲೀಟ್ ಒಂದು PDF ಒಂದು ವಿಡಿಯೋನು ಕೂಡ ಮಾಡಿದೀವಿ. ಅದ್ರಲ್ಲಿ ಏನೇನು ಇರುತ್ತೆ ಅಂತೆಲ್ಲ ಹೇಳಿದೀವಿ. PDF ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ತಗೋಬಹುದು. 200 rupees ವಿತ್ ಟ್ಯಾಕ್ಸ್ ಆಗುತ್ತೆ. ಓಕೆ, ಲಿಂಕ್ ನಿಮ್ಗೆ UPI ಆಪ್ಷನ್ ವರ್ಕ್ ಆಗ್ತಿಲ್ಲ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಮೇಲ್ ID ಇದೆ, ಅಲ್ಲಿಗೆ ನೀವು ಮಾಡ್ಬೋದು, ಅಥವಾ ವಾಟ್ಸ್ಆಪ್ ನಂಬರ್ಗೆ ಮಾಡ್ಬೋದು. ಅಲ್ಲಿ ನಾವು ಬೇರೆ ಒಂದು ಆಪ್ಷನ್ಸ್ ಕೊಡ್ತೀವಿ, ನಿಮ್ಮ ಇಮೇಲ್ ID ಕಳಿಸ್ಕೊಡ್ತೀವಿ. ಓಕೆ, ಸೊ ಫೈನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈ ತರ ಕ್ವಶನ್ಸ್ ನೋಡಿ, ಇದು ಅಷ್ಟೇ, ಇದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕೋಆಪರೇಟಿವ್ ಬಗ್ಗೆ ತುಂಬಾ ಕ್ವಶನ್ಸ್ ಬರುತ್ತೆ ನಿಮಗೆ, ಎಸ್ಪೆಷಲಿ VAO, ಲ್ಯಾಂಡ್ ಸರ್ವರ್. ಯಾಕಂದ್ರೆ ನೀವು ಕೆಲಸ ಮಾಡದೇ ಅದು. ಓಕೆ, ಸೊ ಇಲ್ಲಿ ನೋಡೋದಾದ್ರೆ, ಗ್ರಾಮೀಣ ಪ್ರದೇಶಗಳ ಗ್ರಂಥಾಲಯಗಳ ಪರಿಣಾಮಕಾರಿ ನಿರ್ವಹಣೆಯನ್ನು ಖಾತ್ರಿಪಡಿಸಲು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಕೆಳಗಿನವರನ್ನು ಒಳಗೊಂಡ ಸಲಹಾ ಸಮಿತಿಯನ್ನು ರಚಿಸಲಾಗುತ್ತದೆ. ನೋಡಿ, ಇದೇನ್ ಮಾಡೋದಾಗುತ್ತಾ, ಇದು ಕರೆಂಟ್ ಅಫೇರ್ ತಗೊಬಂದ್ಬಿಟ್ಟ. ಕರೆಂಟ್ ಅಫೇರ್ ಏನು ಸರ್, ಇದು ಪ್ರಚಲಿತ ಘಟನೆ ಎಲ್ಲಿಂದ ಬಂತು ಅಂದ್ರೆ, ಈ ಒಂದು ಕಾಯ್ದೆನ ಅಪ್ಡೇಟ್ ಮಾಡಿದ್ರು ಅವರು ಯಾವಾಗ 2023 ಒಂದು ಆದೇಶ ಮಾಡಿದ್ರು. 23-24 ಅದು ಜಾರಿಗೆ ಬರುತ್ತೆ. ನೋಡಿ, ಇದು ಕರೆಂಟ್ ಅಫೇರ್ ಕ್ವಶನ್ಸ್ ಕೇಳ್ಬಿಟ್ಟಿದ್ದಾನೆ. 1993 ಆಕ್ಟ್ ಅಲ್ಲೂ ಇಲ್ಲ, ಕರೆಂಟ್ ಅಫೇರ್ ಅಪ್ಡೇಟ್ ಮಾಡಿದ್ದಾನೆ. ಸಲಹಾ ಸಮಿತಿ ಏನಿದೆ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗೆ ಮಾಡಿದ್ದಾನೆ. ಅಥವಾ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ, ಸರ್ ನಾನು ಇಲ್ಲಿ ನಿಮಗೆ ಬರೀ ಏನಿದೆ ಏನು ಅದೊಂದೇ ಅಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಈಗ ಒಂದು ಗ್ರಾಮ ಪಂಚಾಯತಿ ಯಾರ್ಯಾರು ಇರ್ತಾರೆ? ಮುಖ್ಯವಾಗಿ ನೋಡಿ, ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಇರೋದು, ಗ್ರಂಥಾಲಯ ಮೇಲ್ವಿಚಾರಕರು ಇರಲೇಬೇಕು ಅಲ್ವಾ ಸರ್? ಇರಲೇಬೇಕು. ಇವರು ಹಿರಿಯ ನಾಗರಿಕರು, ಎಸ್, ಹಿರಿಯ ನಾಗರಿಕರಿದ್ರು. ಓಕೆ, ಇದೊಂದು ಡೌಟ್ ಅಂತ ಅನ್ಕೋಣ, ಇಟ್ಕೊಂಡಿರೋಣ. ಸ್ಥಳೀಯ ಶಿಕ್ಷಣ ತೆಗೆದ್ರು, ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಇದ್ದಾಗ ಇವ್ರು ಇರ್ತಾರೆ ಅಂತ ಅನ್ಕೋಬಹುದು ನಾವು. ರೈತ ಪ್ರತಿನಿಧಿ ಯಾಕೆ ಬರ್ತಾರೆ ಇಲ್ಲಿ? ಓಕೆ, ರೈತರಿಂದ ಯಾರು? ಯಾಕಂದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶ ಗ್ರಂಥಾಲಯ ಪರಿಣಾಮಕಾರಿ ನಿರ್ವಹಣೆ ಅಂತ ಇರೋದ್ರಿಂದ ಇದೊಂದು ಡೌಟ್ ಅಂತ ಅನ್ಕೋಣ. ಬ್ಯಾಂಕಿನ ಪ್ರತಿನಿಧಿ ನೋಡಿ, ಬ್ಯಾಂಕಿನ ಪ್ರತಿನಿಧಿ, ಬ್ಯಾಂಕ್ಗೂ ಗ್ರಂಥಾಲಯಕ್ಕೂ ಸಂಬಂಧ ಏನು? ಓಕೆ, ಅವ್ರಿಗೆ ಆದ ಫೈನಾನ್ಷಿಯಲ್ ಇನ್ಕ್ಲೂಷನ್ ತುಂಬಾ ಕೆಲಸ ಇರುತ್ತೆ. ಇವ್ರಂತ ಆಗಕ್ಕೆ 100% ಸಾಧ್ಯ ಇಲ್ಲ. ನೋಡಿದ್ರ, ಸ್ಥಳೀಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಇವ್ರು ಇರ್ಬೋದು. ಸ್ಕಿಲ್ಡ್ ಟ್ರೈನಿಂಗ್ ಅಂದ್ರೆ ನಾವೇನಂತ ಕರೆಯಬಹುದು, ಕೌಶಲ್ಯ ಹೊಂದಿರತಕ್ಕಂಥ, ಸ್ಕಿಲ್ ಮಾಡಿರ್ತಕ್ಕಂಥ ಟ್ರೈನಿಗಳು, ಎಸ್, ಇದಿರ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ನಮ್ಗೆ ಹಿರಿಯ ನಾಗರಿಕರು ಪ್ರಶ್ನೆ ಬರ್ತಾ ಇದೆ, ರೈತ ಪ್ರತಿನಿಧಿಗಳು ಪ್ರಶ್ನೆ ಬರ್ತಾ ಇದೆ, ಬ್ಯಾಂಕಿನ ಪ್ರತಿನಿಧಿಗಳು ಇರಬಹುದೇ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ,
ಯಾವ್ದಾರ ಒಂದು ಆಯ್ಕೆ ಮಾತ್ರ ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಡಿ ಇದೆ, ಸೊ ಬಿ ಅಂತೂ ಇಲ್ವೇ ಇಲ್ಲ, ಸೊ ಹಂಗಾರೆ ಇದು ಕರೆಕ್ಟ್ ಆಯ್ತು. ಡಿ ಇದೆ, ಇ ಇದೆ, ಎಫ್ ಇದೆ, ಜಿ ಇದೆ. ಈ 4ಅಲ್ಲಿ ಒಂದು ತಪ್ಪು ಅಂತ ನಾವು ಆಲ್ರೆಡಿ ಒಂದು ತಪ್ಪು ಕಂಡು ಹಿಡಿದ್ಬಿಟ್ಟಿದೀವಿ. ಓಕೆ, 100% ಬ್ಯಾಂಕಿನ ಅಧಿಕಾರಿ ಸಾಧ್ಯನೇ ಇಲ್ಲ. ಓಕೆ, ಬ್ಯಾಂಕಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಈ ಆಯ್ಕೆ ಇ ಅನ್ನು ಹೊರತುಪಡಿಸಿ ಎಲ್ಲವೂ ನೋಡಿ, ದಿಸ್ ಈಸ್ ದ ಕಾಮನ್ ಸೆನ್ಸ್ ಅಂತ ಹೇಳೋದು ನಾನು ನಿಮಗೆ. ಆಕ್ಚುಲಿ ನೀವು ನೋಡೋದಾದ್ರೆ ಈ ಒಂದು ಆದೇಶ 2023 ಬರುತ್ತೆ ಸ್ನೇಹಿತರೆ. ಓಕೆ, ಗ್ರಾಮ ಪಂಚಾಯತಿ ಗ್ರಂಥಾಲಯ ಪರಿಣಾಮಕಾರಿ ನಿರ್ವಹಣೆ ಜಿಲ್ಲಾ ಹಾಗೂ ಗ್ರಾಮ ಪಂಚಾಯತಿ ಮಟ್ಟದ ಸಲಹಾ ಸಮಿತಿ ಕೆಳಗಂಡ ರಚನೆ ಮಾಡಿ ಆದೇಶಿಸಲಾಗಿದೆ ಅಂತ. ಇದು ಜಿಲ್ಲಾ ಮಟ್ಟದ ಬಗ್ಗೆ ನಾನು ಕೊಟ್ಟಿದ್ದೀನಿ, ಗ್ರಾಮ ಮಟ್ಟದ್ದು ಕೂಡ ಇದೆ. ಇಲ್ಲಿ ನೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ, ಸ್ಥಳೀಯ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸದಸ್ಯರಾಗಿರ್ತಾರೆ, ಮೇಲ್ವೀಕ್ಷಕರ ಸದಸ್ಯರಾಗಿರ್ತಾರೆ, ಮಂಡಳಿಯ ಯುವಕ ಯುವತಿ ಪ್ರತಿನಿಧಿಗಳು ಸದಸ್ಯರಾಗಿರ್ತಾರೆ, ಹಿರಿಯ ನಾಗರಿಕರಿದ್ದಾರೆ, ಸ್ಥಳೀಯ ಶಿಕ್ಷಣ ತಜ್ಞರಿದ್ದಾರೆ, ಬರಹ ಸಾಹಿತಿ ಕವಿಗಳು ಇದ್ದಾರೆ, ಹೈಸ್ಕೂಲ್ ಕಾಲೇಜು ವಿದ್ಯಾರ್ಥಿಗಳಲ್ಲಿ 2 ಹೆಣ್ಣು ಮಕ್ಕಳು ಹಾಗೂ 2 ಗಂಡು ಮಕ್ಕಳು ಅವರ ಸದಸ್ಯರಾಗಿರ್ತಾರೆ. ಗ್ರಾಮ ಪಂಚಾಯತಿ ಕೌಶಲ್ಯಾಭಿವೃದ್ಧಿ ತರಬೇತಿ ಹೊಂದಿರುವ ಸ್ಕಿಲ್ಡ್ ಪ್ರತಿನಿಧಿ ಅವರು ಇದ್ದಾರೆ, ರೈತ ಪ್ರತಿನಿಧಿ ಕೂಡ ಇದ್ದಾರೆ. ನೋಡಿ, ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಪ್ರತಿನಿಧಿ ಇದ್ದಾರೆ, ಪಂಚಾಯತ್ ಅಧಿಕಾರಿ PDO ಕೂಡ ಇದರಲ್ಲಿ ಇದ್ದಾರೆ. ಇಲ್ಲಿ ಯಾವುದೇ ಬ್ಯಾಂಕಿಂಗ್ನವ್ರು ಇಲ್ಲ. ಹೆಂಗಿದೆ ನೋಡಿ ಕ್ವಶನ್. ಬೇಕಾದ್ರೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆಪ್ಷನ್ ಕೊಟ್ಟಿದ್ದೀನಿ ನೋಡಿ, ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೇನೆ. ಇದನ್ನು ಬೇಕಾದ್ರೆ ಅಪ್ಕಮಿಂಗ್ ಎಕ್ಸಾಮ್ ಕೇಳ್ಬಿಡ್ಬೋದು. ಏನಿದೆ ಇಲ್ಲಿ ಈ ಒಂದು ಏನು 4ರಿಂದ 12 ತನಕ ಏನ್ ಕೊಟ್ಟಿದ್ದಾನೆ, ಸಂಬಂಧಿಸಿದ ಸದಸ್ಯರು ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಆಯ್ಕೆ ಮಾಡಿ ತದನಂತರ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯನ್ನು ಅನುಮೋದಿಸಬೇಕು. ಮತ್ತೆ ಮೇಲಿನಲ್ಲಿ ರಚಿಸಲಾದ ಜಿಲ್ಲಾ ಮಟ್ಟದ ಸಮಿತಿಗಳು ಕನಿಷ್ಠ ತಿಂಗಳಿಗೊಮ್ಮೆ ಸಭೆ ಸೇರಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಪುಸ್ತಕ ಏನೇನು ಖರೀದಿ ಮಾಡಬೇಕು ಅಂತೇಳಿ. ಅಂದ್ರೆ ಇಲ್ಲಿ ತಿಂಗಳು ಕನಿಷ್ಠ ನೋಡಿ, ಗ್ರಾಮ ಪಂಚಾಯತ್ ಅಷ್ಟೇ ಕನಿಷ್ಠ ತಿಂಗಳಿಗೊಮ್ಮೆ ಸಭೆ ಸೇರ್ಬೇಕು. ಇಂಥದ್ದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ಬೋದು. ಏನಿಲ್ಲ, ನಿಮ್ಗೆ ಡಿಫಿಕಲ್ಟಿ ಮಾಡ್ಬೇಕಾದ್ರೆ ಏನ್ ಬೇಕಾದ್ರೆ ಕೇಳ್ಬೋದು ಅಷ್ಟೇ. ಒಂದೇ ವರ್ಡ್ ಕೊಟ್ಬಿಟ್ಟಿದ್ದಾನೆ. ಏನ್ ಕೊಟ್ಬಿಟ್ಟಿದ್ದಾನೆ ಸಿಲೆಬಸ್ ಅಲ್ಲಿ ನಿಮಗೆ? ಇದನ್ನ ಕೊಟ್ಬಿಟ್ಟಿದ್ದಾನೆ, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್, ಸಹಕಾರ ಸಂಸ್ಥೆಗಳು ಅಂತ. KPSC ಅಲ್ಲೂ ಅಷ್ಟೇ ತುಂಬಾ ಕ್ವಶನ್ಸ್ ಬರ್ತವೆ, ಮಾಡಿದೀವಿ ನಾವು, ತುಂಬಾ ವಿಡಿಯೋಗಳು ಮಾಡಿದೀವಿ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ಹೋಗಿ ನೋಡಿ. ಓಕೆ, ಇದೊಂದು ಸಿಲೆಬಸ್ ಕೊಟ್ಟಿದ್ದಾನೆ, ಏನ್ ಬೇಕಾದ್ರೆ ಒಂದು ಲೈನ್ ಕೊಟ್ಬಿಟ್ಟಿದ್ದಾನೆ, ಏನ್ ಬೇಕಾದ್ರೆ ಕೇಳ್ಬೋದು ಸ್ನೇಹಿತರೆ. ಓಕೆ, ಹಂಗ್ ಮಾಡಿಬಿಟ್ಬಿಟ್ಟಿದ್ದಾರೆ. ಫೈನ್. ಹಾಗಾಗಿ ಅದನ್ನ ಬೇಕು ಅಂದ್ರೆ ತಗೊಳ್ಳಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರ್ತೇನೆ ನೋಡಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್, ಸಿಂಪಲ್ ಕಾನ್ಸೆಪ್ಟ್ ಇದು. ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಮತ್ತೆ ಹೇಳಿಕೆಗಳ ಸಂಕೇತಗಳನ್ನು ಆಧರಿಸಿ ಸರಿಯಾದ ಉತ್ತರವನ್ನು ಆರಿಸಿ. ಓಕೆ, ಏನಿದೆ? ಸಾರ್ವಜನಿಕ ಆಡಳಿತವು ನಾಗರಿಕ ಜೀವನ ನಡೆಸಲು ಅತ್ಯವಶ್ಯಕವಾಗಿದೆ ಅಲ್ವಾ ಸರ್? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಸಿವಿಲೈಸ್ಡ್ ಲೈಫ್ ಇಂಪಾರ್ಟೆಂಟ್ ಅಲ್ವಾ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಂದ್ರೆ ಬೇಕಾಬಿಟ್ಟಿ ಆಗ್ಬಿಡುತ್ತೆ. ಇದು ಕರೆಕ್ಟ್ ತಾನೇ? ಇದು ಇಲ್ಲಿ ಸರಿಯಾದ ಉತ್ತರ ಹಾರಿಸ್ಬೇಕು ನಾವು. ದಿಸ್ ಇಸ್ ಕರೆಕ್ಟ್. ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಖಾಸಗಿ ವಲಯಗಳು ನಿರ್ವಹಿಸುವ ಕಾರ್ಯಗಳು ಸಾರ್ವಜನಿಕ ವಲಯದಷ್ಟು ಮಹತ್ವ ಪಡೆದಿರಲ್ಲ ಅಲ್ವಾ ಸರ್? ಖಾಸಗಿ ವಲಯ ಏನಕ್ಕೆ ಕೆಲಸ ಮಾಡ್ತಾರೆ? ಪ್ರೈವೇಟ್ ಕಂಪ್ನಿಗಳು, ಈಗ ರಿಲಯನ್ಸ್ ತಗೊಳ್ಳಿ, ಏನಕ್ಕೆ? BSNL ಸೇವೆಗೋಸ್ಕರ ಇರೋದು, ಅದರ ಕೆಲಸ ಮಾಡ್ತಾ ಇಲ್ಲ. ಜಿಯೋ ಕೆಲಸ ಮಾಡ್ತಾ ಇದೆ, ಲಾಭಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ಓಕೆ, ಯಾವುದೇ ನೀವು ಸಾರ್ವಜನಿಕ ಅಂದ್ರೆ ಏನು? ಗೌರ್ಮೆಂಟ್ ಕಂಪನೀಸ್, ಗೌರ್ಮೆಂಟ್ ಏಡೆಡ್ ಕಂಪನೀಸ್, ಅವೆಲ್ಲ ಏನಕ್ಕೋಸ್ಕರ? ಅದು ಸೇವೆ ಅಥವಾ ಕಲ್ಯಾಣ ಅಂತ ಕರಿತೀವಿ. ಕಲ್ಯಾಣಕ್ಕೋಸ್ಕರ. ಓಕೆ, ವೆರಿ ಅಂದ್ರೆ ವೆಲ್ಫೇರ್. ಯಾರನ್ನ ಸರ್? ವೆಲ್ಫೇರ್ಗೋಸ್ಕರ ಇರ್ತಕ್ಕಂಥದ್ದು. ಖಾಸಗಿ ಇರ್ತಕ್ಕಂಥ ಲಾಭಕ್ಕೋಸ್ಕರ ಇರ್ತಕ್ಕಂಥದ್ದು. ಸೊ ಸಾರ್ವಜನಿಕ ವಲಯದಷ್ಟು ಮಹತ್ವ ಪಡೆದಿರುವುದಿಲ್ಲ. ಖಾಸಗಿ ವಲಯವು ನಿರ್ವಹಿಸುವ ಕಾರ್ಯಗಳು, ಹೌದು, ದಿಸ್ ಇಸ್ ಕರೆಕ್ಟ್ ಅಲ್ವಾ ಸರ್? ಯಾಕಂದ್ರೆ ಪಬ್ಲಿಕ್ ಕಂಪನೀಸ್ ಆಲ್ವೇಸ್ ವೆಲ್ಫೇರ್ ಆಫ್ ದ ಪಬ್ಲಿಕ್ ಸಿಟಿಸನ್ಶಿಪ್ ಗೋಸ್ಕರನೇ ಮಾಡ್ತಕ್ಕಂಥದ್ದು. ಸಾರ್ವಜನಿಕ ಆಡಳಿತವು ಹಲವಾರು ವಿಷಯಗಳಲ್ಲಿ ಏಕಸ್ವಾಮ್ಯತೆ ಹೊಂದಿದೆ, ಹೌದಾ? ಕಾಮನ್ ಸೆನ್ಸ್ ಯೂಸ್ ಮಾಡಿ. ವಾಟ್ ಇಸ್ ಏಕಸ್ವಾಮ್ಯತೆ? ಮಾನೋಪೋಲಿ, ಹೌದು ಅಲ್ವಾ ಸರ್? ಈಗ ಫಾರ್ ಎಕ್ಸಾಂಪಲ್ ಸಾರ್ವಜನಿಕ ಆಡಳಿತ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಗೌರ್ಮೆಂಟ್ ಆಡಳಿತ ಮಾಡ್ತಾ ಇರ್ತಕ್ಕಂಥ ಏನ್ ಏಕಸ್ವಾಮ್ಯತೆ ಇದೆ? ಈಗ ನಮ್ದು ವಿದೇಶಾಂಗ ನೀತಿ ಇರಬಹುದು, ಅದು ನಿಮಗೆ ನಮ್ಮ ವಿದೇಶಾಂಗ ನೀತಿ ಪ್ರೈವೇಟ್ ಕೈಲಿ ಕೊಟ್ಟಿದ್ದಾರೆ? ಇಲ್ಲ ಅಲ್ಲ ಸರ್, ವಿದೇಶಾಂಗ ಆಗಿರ್ಬೋದು ನೀತಿ. ಓಕೆ, ಎಕ್ಸ್ಟರ್ನಲ್ ಅಫೇರ್ಸ್ ಬಗ್ಗೆ ಆಗಿರ್ಬೋದು. ಈಗ ರೈಲು ಅಷ್ಟೇ ನಮ್ಮ ಯಾವ್ದೋ ಪ್ರೈವೇಟ್ ಯಾವುದು ಕೊಟ್ಟಿಲ್ಲ ಅಲ್ವಾ ಸರ್? ಹಂಗೆ ನಾವೇನು ಕರೆನ್ಸಿ ಅಲ್ವಾ ಸರ್? ಹಣ ಕರೆನ್ಸಿ, ಅದು ನಮ್ಮ ಗೌರ್ಮೆಂಟ್ ಇಂದಾನೆ ಮಾಡ್ತಕ್ಕಂಥ, ಪ್ರೈವೇಟ್ಗೆ ಏನಾದ್ರು ಕೊಟ್ಟಿದ್ದಾರೆ ಅಲ್ವಾ? ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ. ತುಂಬಾ ಇದೆ ಏಕಸ್ವಾಮ್ಯತೆ. ಸೊ ದಿಸ್ ಇಸ್ ಕರೆಕ್ಟ್. ಸೈನ್ಯ, ಕಾನೂನು ಸುವ್ಯವಸ್ಥೆಗಳನ್ನು ಖಾಸಗಿ ಉದ್ಯಮಗಳು ನಿರ್ವಹಿಸುತ್ತಾರೆ. ದಿಸ್ ಇಸ್ ರಾಂಗ್. ಅಗೇನ್ ಇಲ್ಲಿ ರಕ್ಷಣೆ ಇಸ್ ಆಲ್ಸೋ ನಮ್ಮ ಒಂದು ಮಾನೋಪೋಲಿ. ಸೊ ಇದು ತಪ್ಪು. ಸೊ ಆಪ್ಷನ್ 1, 2, 3 ಎಲ್ಲಿದೆ ಸರ್? ಇಲ್ಲಿ ನೋಡಿ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 1, 2, 3 ಇಸ್ ರೈಟ್, 4 ಇಸ್ ರಾಂಗ್. ಅರ್ಥ ಆಗ್ತಿದೆಯಾ? ನೋಡಿ, ಇದೆಲ್ಲ ಏನು ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದಲ್ಲ. ಅಂದ್ರೆ ಕಾಮನ್ ಸೆನ್ಸ್ ಯಾವಾಗ ಬರುತ್ತೆ? ನೀವು ಏನಾದ್ರು ಸ್ವಲ್ಪ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡಿದ್ರೆ ಕಾಮನ್ ಸೆನ್ಸ್ ಬರುತ್ತೆ ಅಲ್ವಾ ಸರ್?
ನೀವೇನಾದ್ರು ಯೂಸ್ ಇನ್ಫಾರ್ಮೇಶನ್ ಗ್ಯಾದರ್ ನೀವು ಸಂವಿಧಾನ ಓದಿರಬೇಕು. ಏನು ಸಂವಿಧಾನ ಅಂದ್ರೆ ಅರ್ಥ ಮಾಡ್ಕೊಂಡಿರಬೇಕು. ವಾಟ್ ಈಸ್ ಕರ್ತವ್ಯ, ಓಕೆ, ಮೂಲಭೂತ ಕರ್ತವ್ಯ ಅಂದ್ರೆ ಏನೋ ಅನ್ನೋ ಪದಕ್ಕೆ ಅರ್ಥ ಗೊತ್ತಿರಬೇಕು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದ್ರೆ ಏನು ಅರ್ಥ ಗೊತ್ತಿರಬೇಕು. ಮೂಲಭೂತ ಹಕ್ಕು ಅಂದ್ರೆ ಏನು ಅರ್ಥ ಗೊತ್ತಿರಬೇಕು. ಸಿಟಿಸನ್ಶಿಪ್ ಅಂದ್ರೆ ಏನೋ, ಈ ತರ ಬೇಸಿಕ್ ನೀವು ಓದಿದ್ರೆ ಕಾಮನ್ ಸೆನ್ಸ್ ಯು ಕ್ಯಾನ್ ಆಟೋಮೆಟಿಕಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಇದೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರ್ತೀನಿ. ಮುಂಗಡ ಪತ್ರ. ಆಕ್ಚುಲಿ ಇದನ್ನ ನಾವು ಅರ್ಥಶಾಸ್ತ್ರದಲ್ಲಿ ತಗೋಬಹುದು, ಬಟ್ ಇಲ್ಲೇ ತಗೊಂಡಿದ್ದೀನಿ. ಅಂದ್ರೆ ಬಡ್ಜೆಟ್ಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾನೆ. ಓಕೆ, ಮುಂಗಡ ಪತ್ರವು ಲ್ಯಾಬ್ ಸಿಸ್ಟಮ್ ನಿಯಮ ವ್ಯವಸ್ಥೆಯನ್ನು ಒಳಗೊಂಡಿರುತ್ತದೆ. ಲ್ಯಾಬ್ ಸಿಸ್ಟಮ್ ಅಂದ್ರೇನು? ಬಡ್ಜೆಟ್ ಇನ್ಕ್ಲೂಡ್ಸ್ ರೂಲ್ಸ್ ಆಫ್ ಲ್ಯಾಬ್ ಸಿಸ್ಟಮ್. ಓಕೆ, ಎಕ್ಸ್ಪ್ಲೇನ್ ಮಾಡೋಣ. ಒಂದು ಆರ್ಥಿಕ ವರ್ಷಕ್ಕೆ ನೀಡಿದ ಹಣವನ್ನು ಮುಂದಿನ ಆರ್ಥಿಕ ವರ್ಷದಲ್ಲಿ ಬಳಸಬಹುದು. ಅಂದ್ರೆ ಈ ಬಜೆಟ್ ಅಲ್ಲಿ ಏನೋ ಒಂದಷ್ಟು ದುಡ್ಡು ಎತ್ತಿಟ್ಟಿರ್ತಾರೆ, ಇದಕ್ಕೆ 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 ಅಂತ, ಅದು ಮುಂದಿನ ವರ್ಷ ಬಳಸಬಹುದು. ಇದು ಅಧಿಕ ವೆಚ್ಚಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಬಜೆಟ್ ಅಂತಕ್ಕಂಥದ್ದು ಯಾವುದೇ ಅಧಿಕ ವೆಚ್ಚ ಅಲ್ಲ ಸ್ನೇಹಿತರೆ, ಏನ್ ಬೇಕು ಏನ್ ಬೇಡ ಅಂತ. ಸೊ ಇದು ಕಾಮನ್ ಸೆನ್ಸ್ ಇಂದ ನಾವು ದಿಸ್ ಇಸ್ ರಾಂಗ್ ಅಂತ ಹೇಳ್ಬೋದು. ಭಾರತದಲ್ಲಿ ಹಣಕಾಸಿನ ವರ್ಷ ಮಾರ್ಚ್ 31 ಅಂತ ಹೇಳುತ್ತೆ. ಹೌದು, ಮಾರ್ಚ್ 31 ಇಸ್ ರೈಟ್ ಆನ್ಸರ್. ಏಪ್ರಿಲ್ 1 ಇಂದ ನ್ಯೂ ಫೈನಾನ್ಷಿಯಲ್ ಕ್ಯಾಲೆಂಡರ್ ಬರುತ್ತೆ ಅಲ್ವಾ? ಎಸ್, ಇಲ್ಲಿ ನಾವು ಆಪ್ಷನ್ 3 ಮತ್ತು 4 ಓದ್ತಾ ಇದ್ದಂಗೆ ನಾವು ಕಂಡಿಡ್ಕೊಂಡ್ಬಿಟ್ವಿ. ಆಪ್ಷನ್ 1 ಏನ್ ಹೇಳುತ್ತೆ? ಲ್ಯಾಬ್ ಸಿಸ್ಟಮ್. ಲ್ಯಾಬ್ಸ್ ಅಂದ್ರೇನು? ಆಪ್ಷನ್ 2 ಎಕ್ಸ್ಪ್ಲೇನ್ ಮಾಡ್ಬಿಡುತ್ತೆ ನಾನು. ಅಂದ್ರೆ ಈ ವರ್ಷದಲ್ಲಿ ಏನ್ ಹಣ ಎತ್ತಿರ್ತಾರೆ ಯಾವ್ದಾರ ಒಂದಕ್ಕೆ, ಅದು ನೆಕ್ಸ್ಟ್ ವರ್ಷಕ್ಕಿಲ್ಲ, ಈ ವರ್ಷಕ್ಕೆ ಮಾತ್ರ. ಅಂದ್ರೆ ಲ್ಯಾಬ್ಸ್ ಆಗುತ್ತೆ. ದಿಸ್ ಈಸ್ ಕರೆಕ್ಟ್. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಅರ್ಥ ಆಗ್ತಾನೆ ಹೇಳ್ತಾ ಇರೋದು? ಎಸ್, ಸರಿ, ಇದು ತಪ್ಪು. ಬಳಸಬಹುದು ಅಂತಿದೆ, ತಪ್ಪು. ಬಳಸಲಾಗಲ್ಲ. ಲ್ಯಾಬ್ ಸಿಸ್ಟಮ್ ಕರೆಕ್ಟ್ ಅಂದ್ಮೇಲೆ ಬಳಸಲಾಗಲ್ಲ. ಸೊ ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಯಾವ್ದು ಸರಿ? 1 ಮತ್ತು 4 ಇಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ಏನಾಗುತ್ತೆ ಸರ್? ಈಗ ಯಾವುದೋ 1,000 ಕೋಟಿ ಯಾವುದಕ್ಕೂ ಒಂದು ಇದಕ್ಕೆ ಅಂತ ಹೇಳಿರ್ತಾರೆ ಬಜೆಟ್ ಅಲ್ಲಿ. ಈ ವರ್ಷಕ್ಕಷ್ಟೇ ಆಗಲ್ಲ. ಅದೇನ್ ಮಾಡ್ತಾರೆ? ಅದು ಟ್ರೆಜರಿಗೆ ಹೋಗುತ್ತೆ ವಾಪಸ್. ಯಾಕಂದ್ರೆ ಬಜೆಟ್ ಅಲ್ಲಿ ಏನ್ ಮಾಡ್ತಾರೆ ಸರ್? ಮುಂಗಡ ಪತ್ರ ಅಪ್ರೂವಲ್ ತಗೋಬೇಕಲ್ವಾ? ಇಷ್ಟು ಅಮೌಂಟ್ ಅಂತ ಏನ್ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು, ಕಾಂಟಿಜೆನ್ಸಿ ಫಂಡ್ ಇಂದ ಏನ್ ತಗೋಬೇಕು, ಎಲ್ಲಿಂದ ದುಡ್ಡು ಬರುತ್ತೆ, ಸೊ ಎಲ್ಲಿಗೆ ಏನಿಗೆ ಕೊಡ್ತಾ ಇದೀವಿ, ಸೊ ಅಲ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟ್ರೆಜರಿಗೆ ಹೋಗುತ್ತೆ. ಓಕೆ, ಖಜಾನೆ ಅಲ್ಲಿಂದ ಮುಂದೆ ಅವರು ಅಪ್ರೂವಲ್ ತಗೋಬಹುದು. ನೆಕ್ಸ್ಟ್, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅನ್ವಯ ಉಚಿತ ಕಾನೂನು ಸೇವೆ ಪಡೆಯಲು ಅನರ್ಹರಾದವರು. ಅನರ್ಹರು ಯಾರು ಅಂತ? ನಾಟ್ ಎಲಿಜಿಬಲ್ ಫಾರ್ ಫ್ರೀ ಲೀಗಲ್ ಏಡ್ ಅಂತ. ಯಾರು ಸರ್ ಫ್ರೀ ಲೀಗಲ್? ಇದು ಅಷ್ಟೇ, ಮಾತಾಡ್ತಾನೆ ಇರ್ತೀನಿ ನಾವು ಯಾವಾಗ್ಲೂ. ನಾವು ಅದೇ ಹೇಳ್ತಾ ಇರೋದು. ಈಗ ನಿಮ್ಗೆ ಇದು ಹೆಂಗ್ ಗೊತ್ತಾಗಿದೆ ಸರ್? ಸರ್ ಇದು ನೀವು ಮೂಲಭೂತ ಕರ್ತವ್ಯ, ಫಂಡಮೆಂಟಲ್ ರೈಟ್ಸ್ ಅಂಡ್ DPSP, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಭಾಗ 4ನೇ ಭಾಗದಲ್ಲಿ ಬರುತ್ತಲ್ಲ ಅಲ್ಲ ಸರ್? ಇದನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಏನು ಸರ್ ಓದಿದ್ರೆ ಅರ್ಥ ಆಗುತ್ತೆ ಅಂದ್ರೆ? ನಿಮ್ಗಿದೆ ಅದರಲ್ಲಿ ಯಾರಿಗೆ ಉಚಿತ ಕಾನೂನು. ಈಗ ನಾನು ಸಿಂಪಲ್ ಆಗಿ ಹೇಳ್ತೇನೆ, ಉಚಿತ ಕಾನೂನು ಅಂತಕ್ಕಂಥದ್ದು ನಮ್ಮ DPSP ಇದೆ. ಫಂಡಮೆಂಟಲ್ ರೈಟ್ ಅಲ್ಲಿ ಹೇಳ್ತಾರೆ, ಬಟ್ ಫಂಡಮೆಂಟಲ್ ರೈಟ್ ಅಲ್ಲಿ ಅದು ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥದ್ದು, ಯಾರಿಗೆ ಏನೋ ಫೈನಾನ್ಷಿಯಲಿ ಇರಲ್ಲ ಅವ್ರಿಗೆ ಕೊಡಬಹುದು ಅನ್ನತಕ್ಕಂಥದ್ದು. ಆದ್ರೆ DPSP ಅಲ್ಲಿ ಒಂದಿದೆ, ಯಾವುದದು ಆರ್ಟಿಕಲ್ ಹೇಳಿ ನೋಡೋಣ. ಹೇಳ ನಾನೇ 39A ಅಲ್ವಾ ಸರ್? ಸೊ ಅದರಲ್ಲಿ ನೋಡಿದ್ರೆ ಅಕಾರ್ಡಿಂಗ್ ಟು ಯಾವಾಗ ಬರೋದಿದು? 1987 ಕಾಯ್ದೆ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಬಂದಾಗ ಮಹಿಳೆ ಮತ್ತು ಮಕ್ಕಳು SC ST ಸಮುದಾಯಕ್ಕೆ ಇದು ಕರೆಕ್ಟ್ ಆಗಿದೆ, ಅವ್ರಿಗೆ ಕೊಡಬಹುದು ಕಾನೂನಕ್ಕೆ ಅರ್ಹರು ಅವರು. ಕೈಗಾರಿಕೆ ಕಾರ್ಮಿಕರು ಮತ್ತೆ ಬಂಧನದಲ್ಲಿರೋ ವ್ಯಕ್ತಿಗಳು ಅಲ್ವಾ ಸರ್? ಯಾರು ಜೈಲಲ್ಲಿ ಇರ್ತಾರೆ, ಕಾಮನ್ ಸೆನ್ಸ್ ಅಲ್ಲ, ಜೈಲಲ್ಲಿ ಇರ್ತಾರೆ, ಅವ್ರಿಗೆ ಯಾರು ಬಡವರು ಇರ್ತಾರೋ ಗೊತ್ತಿಲ್ಲ ಏನು, ಅಥವಾ ಹಿಂದೆ ಮುಂದೆ ಯಾರು ಇಲ್ಲ, ಅವ್ರಿಗೆ ಕಾನೂನು ಸೇವೆ ಹೆಂಗ್ ಕೊಡೋದು? ಅವ್ರಿಗೆ ಲಾಯರ್ಗಳನ್ನ ಅಪಾಯಿಂಟ್ ಮಾಡ್ಕೋಬಹುದು ಅವರೇ. ಓಕೆ, ವಿಶೇಷ ಚೇತನ ವ್ಯಕ್ತಿಗಳು ಅಂದ್ರೆ ಡಿಸಬಿಲಿಟಿ ಆಗಿರ್ಬೋದು, ಮಾನವ ಕಳ್ಳ ಸಾಗಣೆ ಒಳಪಟ್ಟ ಸಂತ್ರಸ್ತ ಭಿಕ್ಷುಕರು. ಎಸ್, ಕರೆಕ್ಟ್ ಇದು. ಅಂದ್ರೆ ಇವ್ರಿಗೆಲ್ಲ ಫ್ರೀ ಕಾನೂನು ವ್ಯವಸ್ಥೆ ಇದೆ. ಸಾಮೂಹಿಕ ವಿಪತ್ತಾದಾಗ, ಪ್ರವಾಹ, ಹಿಂಸೆ, ಬರ, ಭೂಕಂಪ ಇಂಥಕ್ಕೆ ಬಲಿಯಾದವರಿಗೆ ಏನಾದ್ರು ಕಾನೂನಿಂದ ಏನಾದ್ರು ಪಡ್ಕೋಬೇಕು ಅಂತಂದ್ರೆ, ಸೊ ಎಸ್, ಅವ್ರಿಗೂ ಕೂಡ ವ್ಯವಸ್ಥೆ ಇದೆ. ಫ್ರೀ ಲೀಗಲ್ ಏಡ್ ಅಂದ್ರೆ ಲಾಯರ್ಸ್ ಗಳನ್ನ ಕೊಡೋದು, ಇದೆಲ್ಲ ಮಾಡೋದು. ಸೊ ಇಲ್ಲಿ ಎಲ್ಲ ಕರೆಕ್ಟ್. ಇಲ್ಲಿ ಅನರ್ಹರು ಯಾರು ಇಲ್ಲ, ಇಲ್ಲಿ ಇವರೆಲ್ಲ ಅರ್ಹರೇ. ಸೊ ಹಾಗಾದ್ರೆ ನನ್ ಆಫ್ ದ ಎಬೋ ಇಸ್ ದ ರೈಟ್ ಆನ್ಸರ್, ಮೇಲಿನ ಯಾವುದೂ ಅಲ್ಲ. ಅರ್ಥ ಆಯ್ತಾ? ಸೊ 1987 ಸೆಕ್ಷನ್ 12 ಅಡಿಯಲ್ಲಿ ಇದೆ. ಓಕೆ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಅಡಿಯಲ್ಲಿ ಬರುತ್ತೆ. ನಾಲ್ಸಾ ಅಂತ ಕರಿತೀವಿ. ಓಕೆ, ತುಂಬಾ ಸುದ್ದಿಯಲ್ಲಿ ಇರ್ತಾರೆ ಇದು, ಅವಾಗವಾಗ ಇದು ಸುದ್ದಿಯಲ್ಲಿರುತ್ತೆ, ಹಾಗಾಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರ್ತೀನಿ ನೋಡಿ. ನಾ ಹೇಳಿದೆಲ್ಲ 39A, ಸಮಾಜದಲ್ಲಿ ದುರ್ಬಲ ಅಶಕ್ತಕರಿಗೆ ಉಚಿತ ಕಾನೂನು ಸೇವೆ ಒದಗಿಸುವುದು ಅಂತ ಅಮೆಂಡ್ ಮಾಡ್ತಕ್ಕಂಥದ್ದು 39A, ಗೊತ್ತಿರಬೇಕಿದು. ಓಕೆ, ನೆಕ್ಸ್ಟ್ ಬರೋಣ.
ಭಾರತದ ಪ್ರಧಾನಮಂತ್ರಿಗೆ ಸಂಬಂಧಪಟ್ಟ ಹೇಳಿಕೆಗೆ ಪರಿಶೀಲಿಸಿ ಯಾವ ಹೇಳಿಕೆ ಸರಿಯಾಗಿದೆ ಎಂಬುದನ್ನು ಸಂಕೇತಗಳನ್ನು ಆಧರಿಸಿ ಆರಿಸಿ ಬರೆಯಿರಿ. PM CM ಎಲ್ಲ ಒಂದೇ, ಆರ್ಟಿಕಲ್ ಮಾತ್ರ ಡಿಫ್ರೆನ್ಸು ಅಲ್ವಾ. ಸೇಮ್ ಅಂದ್ರೆ ಅವರು ಭಾರತಕ್ಕೆ ಅವ್ರ ರಾಜ್ಯಕ್ಕೆ. ಸೊ ಇಲ್ಲಿ ಭಾರತದ ಪ್ರಧಾನಮಂತ್ರಿ ಕೇಳಿದ್ದಾರೆ, ಅವರು ಭಾರತ ರಾಷ್ಟ್ರಪತಿ ಮಂತ್ರಿಗೆ ಪ್ರಧಾನಮಂತ್ರಿ ಚುನಾಯಿಸುತ್ತಾರೆ. ರಾಂಗ್ ಅಲ್ವಾ ಸರ್ ಇದು? ನೇಮಿಸುತ್ತಾರೆ ಇಸ್ ದ ರೈಟ್ ಆನ್ಸರ್. ನೇಮಿಸುತ್ತಾರೆ, ಅಪಾಯಿಂಟ್ ಮಾಡ್ತಾರೆ, ಚುನಾವಣೆ ಅವ್ರು ಮಾಡಲ್ಲ. ಚುನಾವಣೆ ಅಂತಕ್ಕಂಥದ್ದೇನೋ ಅತಿ ದೊಡ್ಡ ಪಕ್ಷದಿಂದ ಆಸ್ ಎ ಲೆಜಿಸ್ಲೇಟಿವ್ ನಾಯಕನಾಗಿ ಓಕೆ ಅವರು ಚುನಾಯಿತರಾಗಿ ಬರ್ತಕ್ಕಂಥದ್ದು. ಚುನಾಯಿತ ಪ್ರತಿನಿಧಿ ಆ ಚುನಾಯಿತ ದೊಡ್ಡ ಪಕ್ಷದಿಂದ ಏನಾಗಬೇಕು, ಶಾಸಕಾಂಗ ನಾಯಕ ಅಥವಾ ಲೆಜಿಸ್ಲೇಟಿವ್ ನಾಯಕನಾಗಿ ಆಯ್ಕೆಯಾಗಿ ಬರ್ತಕ್ಕಂಥವ್ರನ್ನ ನೇಮಕ ಮಾಡೋದು ರಾಷ್ಟ್ರಪತಿಗಳು. ದಿಸ್ ಇಸ್ ರಾಂಗ್. ಯಾವುದು ಸರ್? 75ನೇ ವಿಧಿ ಅಲ್ಲ ಸರ್, ಎಷ್ಟನೇ ವಿಧಿ ನೋಡಿ, ವಿಧಿಗಳು ಗೊತ್ತಿರಬೇಕು ನಿಮಗೆ. 75ನೇ ವಿಧಿ ಹೇಳುತ್ತಲ್ವಾ, ಸಚಿವರನ್ನು ವಜಾಗೊಳಿಸುವ ರಾಷ್ಟ್ರಪತಿ ಅವರಿಗೆ ಪ್ರಧಾನಮಂತ್ರಿ ಸಲಹೆ ನೀಡುತ್ತಾರೆ. ಹೌದು, ಸಚಿವರೀಗ ನಮ್ಮ ಕರ್ನಾಟಕ ತಗೊಳ್ಳಿ, CM ತಗೊಳ್ಳಿ, ರಾಜ್ಯಪಾಲರಿಗೆ ಸಲಹೆ ನೀಡ್ತಾರೆ ಅಲ್ವಾ ಸರ್? ಅವ್ರೇನು ರಿಸೈನ್ ಮಾಡಲಿಲ್ಲ ಅಂದ್ರೆ ಅಲ್ವಾ? ಐದರ್ ಹಂಗೆ ತೆಗಿಯಕ್ಕಾಗಲ್ಲ ನೋಡಿ. ಅಪಾಯಿಂಟ್ ನೋಡಿ, ದಿಸ್ ಇಸ್ ತುಂಬಾ ಇಂಪಾರ್ಟೆಂಟು. ಈಗ ಮುಖ್ಯಮಂತ್ರಿಗಳು ಸಚಿವರ ನೇಮಿಸ್ತಾರೆ. ನೇಮಕೆ ಹೆಂಗ್ ಮಾಡ್ತಾರೆ? ರಾಜ್ಯಪಾಲರ ಮುಖಾಂತರ ಅವ್ನು ನೇಮಿಸೋದು. ಹಂಗೆ ತೆಗಿಬೇಕಂದ್ರೆ ಹೋಗೋ ಡಿಸ್ಮಿಸ್ ಮಾಡೋ ನೀವು ಹೋಗೋ ಅಂತ ಕಳ್ಸಕ್ಕಾಗಲ್ಲ. ರಾಜ್ಯಪಾಲರ ಮುಖಾಂತರನೇ ಮಾಡಬೇಕಾಗಿರೋದು, ತೆಗೆಯೋದು ಅಪಾಯಿಂಟ್ ಮಾಡೋದು. ಓಕೆ, ಎಲ್ಲ ಸಚಿವರುಗಳು ಕಾರ್ಯವೈಖರಿ ನಿಯಂತ್ರಣ ನಿರ್ದೇಶನ ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಮಾಡುತ್ತಾರೆ. ಹೌದು ಸರ್, ಕರೆಕ್ಟ್ ಅಲ್ವಾ? ಸೊ ಪ್ರಧಾನಮಂತ್ರಿಗಳೇ ನೋಡ್ತಾರೆ ನಿನ್ ಕೆಲಸ ಸರಿಯಾಗಿದೆಯಾ, ಏನ್ ಮಾಡಿದ್ಯಾ, ಏನ್ ಮತ್ತಿದ್ಯಾ. ಓಕೆ, ಯಾರನ್ನು ಸಚಿವರನ್ನಾಗಿ ನೇಮಿಸಬೇಕೆಂದು ಪ್ರಧಾನಮಂತ್ರಿ ಶಿಫಾರಸ್ ಮಾಡ್ತಾರೆ. ಹೌದು, ಈಗ ತಾನೇ ಹೇಳಿದೆ, ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗೆ ಶಿಫಾರಸ್ ಮಾಡ್ತಾರೆ, ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಶಿಫಾರಸ್ ಮಾಡ್ತಾರೆ. ಸೊ ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿರೋದು. ಸೊ ಆಪ್ಷನ್ BCD ಅಲ್ಲ ಸರ್? ಇದೆಯಾ BCD? ಆಪ್ಷನ್ 2 ಇದೆ BCD ಸರಿ. A is ರಾಂಗ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಭಾರತದ ಉಪರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ನೆಗೆಟಿವ್ ಸ್ಟೇಟ್ಮೆಂಟ್ ಹೇಳಿ ನೋಡೋಣ. ತಪ್ಪಾಗಿರೋದು 4 ಆಪ್ಷನ್ಸ್ ಇದೆ, 3 ಸರಿ 1 ತಪ್ಪು. ಸಂಸತ್ತಿನ ಚುನಾಯಿತ ಸದಸ್ಯರು ಮಾತ್ರ ಅವರ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಾರೆ. ಅವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಭಾರತ ರಾಷ್ಟ್ರಾಧ್ಯಕ್ಷರು ಅವರಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ. ರಾಜ್ಯಗಳ ವಿಧಾನಸಭಾ ಸದಸ್ಯರು ಅವರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್ ಇದು ಅಲ್ಲ ಸರ್? ರಾಷ್ಟ್ರಪತಿಗೂ ಉಪರಾಷ್ಟ್ರಪತಿಗೆ ಏನ್ ಡಿಫರೆನ್ಸ್ ಹೇಳ್ತೀರಾ? 65, 67ನೇದು, 68ನೇ ಆರ್ಟಿಕಲ್, 69ನೇ ಆರ್ಟಿಕಲ್ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಿದೆ. ಸಾರಿ, ಹೇಳ್ತೀರಾ? ಸಂಸತ್ತಿನ ಚುನಾಯಿತ ಸದಸ್ಯರು ಮಾತ್ರ ಅವರ ಚುನಾವಣೆ ಮತ ಚಲಾಯಿಸುತ್ತಾರೆ ಅನ್ನೋದು ರಾಂಗ್. ಇದೇ ರಾಂಗ್ ಅಲ್ವಾ ಸರ್? ಅವರು ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರಾಗುತ್ತೆ. ಹೌದು, 65 ಅನ್ಕೋತೀನಿ ಇಫ್ ಐ ಆಮ್ ನಾಟ್ ರಾಂಗ್, ಆರ್ಟಿಕಲ್ ವಿಧಿ ಅಲ್ವಾ? ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು. ಭಾರತ ರಾಷ್ಟ್ರಾಧ್ಯಕ್ಷರು ಅವರು ಪ್ರಮಾಣ ವಚನ ಬೋಧಿಸುತ್ತಾರೆ. ಹೌದು, ಕರೆಕ್ಟ್ ಇದು. ಐದರ್ ಭಾರತ ರಾಷ್ಟ್ರಪತಿಗಳು ಅಥವಾ ಅವರಿಂದ ನೇಮಕ ಆಗಿರ್ತಕ್ಕಂಥ, ಅವರಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇರ್ತಾರೆ ಸರ್, ಅವರಿಂದ ನೇಮಿಸಲ್ಪಟ್ಟ ಒಬ್ಬ ಅಧಿಕಾರಿ ಅವ್ರು ಮಾಡ್ತಾರೆ. ಇಸ್ ಕರೆಕ್ಟ್. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ಅಲ್ಲಿಗೆ ಆಪ್ಷನ್ 1 ತಪ್ಪು. ದಿಸ್ ಇಸ್ ದ ರೈಟ್ ಆನ್ಸರ್. ಯಾಕೆ ತಪ್ಪು? ಸಂಸತ್ತಿನ ಚುನಾಯಿತ ಸದಸ್ಯರು ಮಾತ್ರ ಅಂತೀರ. ಓನ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಯಾವಾಗಲೂ, ಓನ್ಲಿ ಅಂತೀರ. ಆಲ್ಮೋಸ್ಟ್ ಅದು 95 to 99% ತಪ್ಪಿರುತ್ತೆ ಸ್ನೇಹಿತರೆ ಅಂತ. ಏನು ಯಾರು ಮಾಡ್ತಾರೆ? ಲೋಕಸಭೆ ರಾಜ್ಯಸಭೆ ಎಲ್ಲ ಸದಸ್ಯರು. ಸೊ ದಿಸ್ ಇಸ್ ದ ಮೇನ್ ಡಿಫರೆನ್ಸ್. ನೋಡಿ, ಇಲ್ಲಿ ಚುನಾಯಿತ ಅಂತಿದೆಯಲ್ಲ, ಸಂಸತ್ತಿನ ಚುನಾಯಿತ ಅಂದ್ರೆ ಲೋಕಸಭೆ ಪ್ಲಸ್ ರಾಜ್ಯಸಭೆ ಚುನಾಯಿತ ಮಾತ್ರ ಅಲ್ಲ, ನಾಮಿನೇಟೆಡ್ ಕೂಡ. ನಾಮಿನೇಟೆಡ್ ಅಂದ್ರೆ ಇಲ್ಲಿ ಕಂಪ್ಲೀಟ್ ಎಲ್ಲಾ ಸದಸ್ಯರು ಕೂಡ ಚುನಾವಣೆಗೆ ಇಲ್ಲಿ ಹಾಕ್ಬೋದು. ಸಂಸತ್ತಿನ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು ಇಬ್ಬರು ಇವರನ್ನ ಆಯ್ಕೆ ಮಾಡಬಹುದು. ಆದ್ರೆ ವಿಧಾನಸಭೆ ಅಂದ್ರೆ ರಾಜ್ಯಗಳ ವಿಧಾನಸಭೆಯವರು ಆಯ್ಕೆ ಮಾಡುವಂತ ಅಧಿಕಾರ ಇಲ್ಲ. ರಾಷ್ಟ್ರಪತಿಗಳಿಗಿದೆ ಅಲ್ವಾ ಸರ್? ರಾಷ್ಟ್ರಪತಿಗಳಿಗೇನಿದೆ 54ನೇ ವಿಧಿ ಹೇಳುತ್ತಲ್ಲ, ಇಲ್ಲಿ ನಾಮಿನೇಟೆಡ್ ಯಾರಿಗೆ ಬರಕ್ ಸಾಧ್ಯ ಇಲ್ಲ. ಇಲ್ಲಿ ನಿಮಗೆ ಏನಾಗುತ್ತೆ, ಲೋಕಸಭೆ ರಾಜ್ಯಸಭೆ ಇಲ್ಲಿರ್ತಕ್ಕಂಥವ್ರು ಹಾಕ್ಬೋದು, ಬಟ್ ಚುನಾಯಿತ ಸದಸ್ಯರಾಗಿರಬೇಕು. ಮತ್ತೆ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶದ MP MLA ಇರ್ತಲ್ಲ, ಚುನಾಯಿತ ಸದಸ್ಯರು ಇರಬೇಕು. ಅಂದ್ರೆ ವಿಧಾನ ಪರಿಷತ್ ಇಲ್ಲ, ವಿಧಾನಸಭೆ ಮಾತ್ರ. ಇಲ್ಲಿ ವಿಧಾನ ಪರಿಷತ್ ಬರಲ್ಲ. ದಿಸ್ ಇಸ್ ಮೇನ್ ಡಿಫರೆನ್ಸ್. ಇವೆಲ್ಲ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ ಇಂಪಾರ್ಟೆಂಟು, ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. 64ನೇ ವಿಧಿ ಹೇಳುತ್ತೆ ಉಪಾಧ್ಯಕ್ಷ ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರಾಗಿರ್ತಂತೆ. 67ನೇ ವಿಧಿ ಹೇಳುತ್ತೆ ನಿಮಗೆ. ಏನ್ ಹೇಳುತ್ತೆ? ಅವ್ರ ಚುನಾವಣೆ ಬಗ್ಗೆ ಎಲ್ಲ ಮಾತಾಡತ್ತೆ. 68 ಹೆಂಗ್ ತೆಗಿತಾರೆ ಅನ್ನೋದು ಮಾತಾಡತ್ತೆ. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಫೈನ್. ಸೊ ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ಕೊಟ್ಟಿರೋ ಹೇಳಿಕೆಯನ್ನು ಪರಿಗಣಿಸಿ ಅಡ್ವೊಕೇಟ್ ಜನರಲ್ ಅವರು ರಾಜ್ಯದ 2 ಶಾಸನ ಸಭೆಗಳಲ್ಲಿ ಮಾತನಾಡುವ ಹಕ್ಕನ್ನು ಹೊಂದಿದ್ದಾರೆ.
ಅಡ್ವೊಕೇಟ್ ಜನರಲ್ ರಾಜ್ಯದ ವಿಧಾನಸಭೆಯಲ್ಲಿ ಮಾತ್ರ ಮತದಾನ ಮಾಡುವ ಹಕ್ಕನ್ನು ಹೊಂದಿದ್ದಾರೆ. ಸಿಂಪಲ್ ಕ್ವಶನ್ ಇದು, ಸಿಂಪಲ್ ಕ್ವಶನ್ ಅಲ್ಲ ಸರ್? ಎಸ್, ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ತಪ್ಪು. ಮತದಾನ ಮಾಡೋ ಹಕ್ಕಿಲ್ಲ. ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್, ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಅಂತ ಕರಿತೀವಿ. ಸೊ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಯಾವುದು ವಿಧಿ ಬರುತ್ತೆ ಆರ್ಟಿಕಲ್ ಇರೋದು ಹೇಳ್ತೀರಾ? 165, 77 ಏನ್ ಹೇಳುತ್ತೆ ಸರ್? ಇವರು ಏನ್ ಮಾಡ್ಬೋದು ಅನ್ನೋದು ಹೇಳುತ್ತೆ. ಎಲ್ಲಿ ಕೂತ್ಕೊಂಡು ಮಾತಾಡ್ಬೋದು, ಇವ್ರಿಗೆ ಏನು ಅಂದ್ರೆ ಎರಡು ವಿಧಾನ ಪರಿಷತ್ ಇದ್ರೆ, ವಿಧಾನಸಭೆ ಇದ್ರೆ ಎರಡು ಕಡೆ ಕೂತ್ಕೋಬಹುದು, ಮಾತಾಡ್ಬೋದು. ಬಟ್ ಮತದಾನ ಮಾಡುವ ಹಕ್ಕಿಲ್ಲ ಅಂತ ಹೇಳುತ್ತೆ. 165ನೇ ವಿಧಿ ಏನ್ ಹೇಳುತ್ತೆ? ರಾಜ್ಯಪಾಲರು ಅಡ್ವೊಕೇಟ್ ಜನರಲ್ ಅನ್ನು ನೇಮಿಸುತ್ತಾರೆ ಅಂತ ಹೇಳುತ್ತೆ. ಹೆಂಗ್ ನೇಮಿಸ್ತಾರೆ? ಮುಖ್ಯಮಂತ್ರಿ ನೇತೃತ್ವದ ಸಂಪುಟ ಸಚಿವರ ಒಂದು ಶಿಫಾರಸಿನ ಮೇರೆಗೆ ನೇಮಿಸ್ತಾರೆ. ಸೊ ಇದು ಗೊತ್ತಿರಬೇಕು, ಇದು ಬೇಸಿಕ್ ಥಿಂಗ್ಸ್. ಹಂಗೆ ಅಟಾರ್ನಿ ಜನರಲ್ ಯಾವ ವಿಧಿ ಬರುತ್ತೆ? ಅಟಾರ್ನಿ ಜನರಲ್ ಹೇಳ್ತೀರಾ? ಅಟಾರ್ನಿ ಜನರಲ್ ಅಂದ್ರೆ ಕೇಂದ್ರದ ಲಾಯರ್ ಅಂತೀವಿ. ಯಾವ ವಿಧಿ ಬರುತ್ತೆ? 76ನೇ ವಿಧಿ ಅಲ್ಲ ಸರ್? ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ನೇಮಿಸ್ತಾರೆ ಅಂತ ಹೇಳ್ತಕ್ಕಂಥ 76ನೇ ವಿಧಿ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್. ನೋಡಿ, ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಕೇಂದ್ರಕ್ಕೂ ರಾಜ್ಯಕ್ಕೂ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿಮಗೆ ಡೌಟ್ ಇರಬಾರ್ದು. ಅದು ಏನು ಡಿಫ್ರೆನ್ಸ್ ಇದೆ ಅದರಲ್ಲಿ, ಅದು ಗೊತ್ತಿರಬೇಕು. ಏನಿದೆ ಅನ್ನೋದು ಗೊತ್ತಿರಬೇಕು. ಸೊ ಇವ್ರನ್ನ ಎಲ್ಲಿ ತನಕಿರ್ತಾರೆ ಸರ್? ಸರ್ಕಾರ ಎಲ್ಲ ತನಕಿರ್ತಾರೆ. ಯೂಶಲಿ ಈ ತರ ಟೆನ್ಯೂರ್ ಅಂತಕ್ಕಂಥದ್ದಿಲ್ಲ ಅವ್ರಿಗೆ ಅಲ್ವಾ? ಯಾವಾಗ ಬೇಕಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಸರ್ಕಾರ ಬಿದ್ದರೂ ಇರ್ತಾರೆ. ಯೂಶಲಿ ಸರ್ಕಾರ ಬಿದ್ದ ತಕ್ಷಣ ರಾಜೀನಾಮೆ ಕೊಟ್ಬಿಡ್ತಾರೆ ಅವರು. 5 ವರ್ಷ ಅಂತಾರೆ. ಆ ಥರ ಏನು ಟೆನ್ಯೂರ್ನ ಸ್ಪೆಸಿಫಿಕ್ ಆಗಿ ಹೇಳೋಕ್ಕೆ. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ಹೇಳಿಕೆಯನ್ನು ಪರಿಗಣಿಸಿ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರನ ಆಯ್ಕೆ ಮಾಡಿ. ಇದು ದೊಡ್ಡ ಕ್ವಶನ್, ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಇಂಗ್ಲೀಷ್ ಸಪರೇಟ್ ತಗೊಂಡಿನಿ. ಬೇಕಾದ್ರೆ ಇಂಗ್ಲೀಷ್ ಅವರು ಇಲ್ಲೇ ಪಾಸ್ ಮಾಡಿ ಓದಿ, ಕನ್ನಡ ಬೇಕು ಅಂದ್ರೆ ಇಲ್ಲಿ ಪಾಸ್ ಮಾಡಿ ಓದಿ ಆನ್ಸರ್ ಮಾಡಿ. ಮೂಲ ಸಂವಿಧಾನವು ನ್ಯಾಯಮಂಡಳಿಗಳಿಗೆ ಅವಕಾಶವನ್ನು ಒಳಗೊಂಡಿತ್ತು. ಅಂದ್ರೆ ಟ್ರಿಬ್ಯುನಲ್ಗಳು ಅಂತ ಕರಿತೀವಿ. ಮೂಲ ಸಂವಿಧಾನದಲ್ಲಿತ್ತ 1950 ಏನ್ ಜಾರಿಗೆ ಬಂತು ನಮ್ದು ಇತ್ತ. 323A ಇದು ಪ್ರೀವಿಯಸ್ ಅಲ್ಲೂ ಕೇಳಿದಾನೆ. 323A ಇಲ್ಲಿ ಬೇರೆ ರೀತಿ ಕೇಳಿದಾನೆ. 323A 323B ನಿಮಗೆ ಗೊತ್ತಿರಲೇಬೇಕು. ಟ್ರಿಬ್ಯುನಲ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಇದು, ನ್ಯಾಯಮಂಡಳಿಗಳ ಬಗ್ಗೆ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. 323A ಆಡಳಿತಾತ್ಮಕ ಟ್ರಿಬ್ಯುನಲ್ ಬಗ್ಗೆ ಮಾತಾಡುತ್ತೆ. ಯಾವುದು ಸರ್? ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಯಾವುದು ಸರ್? 323A ಅಡ್ಮಿನಿಸ್ಟ್ರೇಟಿವ್ ಅಥವಾ ಆಡಳಿತಾತ್ಮಕ ಟ್ರಿಬ್ಯುನಲ್ ಬಗ್ಗೆ ಮಾತಾಡುತ್ತೆ. 323B ಅದರ್ ಟ್ರಿಬ್ಯುನಲ್ಸ್ ಬಗ್ಗೆ ಮಾತಾಡುತ್ತೆ. ಅದರ್ ಟ್ರಿಬ್ಯುನಲ್ಸ್. ಓಕೆ, 323 ವಿಧಿ ಆಡಳಿತಾತ್ಮಕ ಜ್ಞಾನದ ಬಗ್ಗೆ. ಇದು ಆಕ್ಚುಲಿ ತಪ್ಪು, ಬಟ್ ಇಲ್ಲಿ ಆಪ್ಷನ್ ನೋಡಿದ್ರೆ 3 ಸರಿಯಾಗಿದೆ ಕೊಟ್ಟಿದ್ದಾನೆ. ಹಂಗಾಗಿ ಇದೊಂದ್ಸಲ ಗ್ರೇಸ್ ಕೊಡಬಹುದು, ಅಥವಾ ಈ ತರದ್ದಾಗ ನಿಮ್ಗೆ ಟಿಕ್ ಹಾಕೋಬೇಕಾಗತ್ತೆ. ಅಂದ್ರೆ 323A ಆಸ್ ಎ ಗುಂಪಾಗಿ ತಗೊಂಡಿರ್ಬೇಕು ಅವನು. ಬಟ್ 323A ಸ್ಪೆಸಿಫಿಕಲಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, 323B ಅದರ್ ಟ್ರಿಬ್ಯುನಲ್ ಅಂದ್ರೆ ಏನು ಸರ್? ಅದರ್ ಟ್ರಿಬ್ಯುನಲ್ಸ್ ನ್ಯಾಯಮಂಡಳಿಗಳು. ಈಗ ಅದು ನೀರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಓಕೆ, ಅಂದ್ರೆ ಜಲ ವಿವಾದಕ್ಕೆ ಟ್ರಿಬ್ಯುನಲ್ ನ್ಯಾಯಮಂಡಳಿಗಳಾಗಿರ್ಬೋದು, ಅಥವಾ ನಾವೇನ್ ಹೇಳ್ಬೋದು, ಒಂದು ರಾಜ್ಯದ ಗಡಿಗೆ ಸಂಬಂಧಪಟ್ಟ, 2 ರಾಜ್ಯದ ಗಡಿಗೆ ಸಂಬಂಧಪಟ್ಟ ಟ್ರಿಬ್ಯುನಲ್ಗಳಾಗಿರ್ಬೋದು. ಅರ್ಥ ಆಗ್ತಿದೆಯಲ್ಲ? ಈ ತರ ಬೇರೆ ಬೇರೆ ಅದರ್ ಟ್ರಿಬ್ಯುನಲ್ಸ್ ಆಗಿರ್ಬೋದು. ಸೊ 1976ರಲ್ಲಿ 47ನೇ ತಿದ್ದುಪಡಿ ಕಾಯ್ದೆ, ಹೌದು, ಇದು ಯಾವಾಗ ಬಂತು ಅಂದ್ರೆ ಮೂಲ ಸಂವಿಧಾನ ಇರ್ಲಿಲ್ಲ ಅಂತ ಹೇಳಿದೆ. ಓಕೆ, ಇದು ತಪ್ಪು. ಮೂಲ ಸಂವಿಧಾನ ನ್ಯಾಯಮಂಡಳ ಅವಕಾಶ ಒಳಗೊಂಡಿದ್ದು ತಪ್ಪು, ಇರ್ಲಿಲ್ಲ. 1950 ಇರ್ಲಿಲ್ಲ ಅದು. 1942ನೇ ತಿದ್ದುಪಡಿಯಲ್ಲಿ ನಾವು ಸೇರಿಸ್ತೀವಿ. 1985 ಆಡಳಿತಾತ್ಮಕ ನ್ಯಾಯಮಂಡಳಿ ಕಾಯ್ದೆ 323A 23B ಅನ್ನ ಆಡ್ ಮಾಡ್ತೀವಿ. ಯಾವುದಕ್ಕೆ ಸರ್? 14A ಅಂತಕ್ಕಂಥ ಭಾಗದಲ್ಲಿ ಆಡ್ ಮಾಡ್ತೀವಿ. ಇವೆಲ್ಲ ಗೊತ್ತಿರಬೇಕು. ಓಕೆ, ಇಲ್ಲಿ ನೋಡೋದಾದ್ರೆ BCD ನ ಸರಿ ಹಾಕೋಣ. ಕೊಟ್ಟಿರೋ ಆಪ್ಷನ್ ಪ್ರಕಾರ ನಾವು ಟಿಕ್ ಮಾಡೋದಾದ್ರೆ ಆಕ್ಚುಲಿ ಕರೆಕ್ಟ್ ಯಾವುದು ಅಂದ್ರೆ B ಮತ್ತೆ D, C ಗಿಂತ. ಓಕೆ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಕೋಬಹುದು. ಸೊ ವೆರಿ ಇಂಪಾರ್ಟೆಂಟ್. ಭಾಗ 14A ವಿಧಿ ಏನೇನು ಸೇರಿಸುತ್ತೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಯಾವ ಹೇಳಿಕೆಗಳು ಸರಿಯಾಗಿದೆ? ಫಂಡಮೆಂಟಲ್ ರೈಟ್ ಬಗ್ಗೆ ಬೇಸಿಕ್ ಕ್ವಶನ್ಸ್ ಇದು. ಕಾನ್ಸೆಪ್ಟ್ ಕ್ವಶನ್ ಒನ್ಸ್ ಅಗೇನ್ ನೋಡಿ, ಹಿಂಗೂ ಬರ್ತವೆ ಕ್ವಶನ್ಸ್ಗಳು ಅಂತಕ್ಕಂಥದ್ದು. ಅವುಗಳನ್ನು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಬಹುದು ಅಲ್ವಾ ಸರ್? ದೇ ಆರ್ ಎನ್ಫೋರ್ಸ್ಮೆಂಟ್. ಹಂಗಾಗಿ ತಾನೆ ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥದ್ದು ನ್ಯಾಯಸಮ್ಮತ ಅಂತ ಹೇಳ್ತಕ್ಕಂಥದ್ದು ಅಲ್ವಾ? ನ್ಯಾಯಸಮ್ಮತ ಅಲ್ವಾ ಸರ್? ಎಸ್, ಇವುಗಳು ಸಂಪೂರ್ಣ ಹಕ್ಕುಗಳಾಗಿವೆ. ಅಂದ್ರೇನು? ಅಬ್ಸಲ್ಯೂಟ್ ರೈಟ್ಸ್ ಅಂತ. ನೋ ನೋ ನೋ, ಇಟ್ ಇಸ್ ನಾಟ್ ಅಬ್ಸಲ್ಯೂಟ್ ರೈಟ್. ವಾಟ್ ಇಸ್ ಅಬ್ಸಲ್ಯೂಟ್ ರೈಟ್ ಹೇಳ್ತೀರಾ? ರಾಷ್ಟ್ರೀಯ ತುರ್ತುಪರಿಸ್ಥಿತಿಯ ಸಂದರ್ಭದಲ್ಲಿ ಕೆಲಸವನ್ನು ಹೊರತುಪಡಿಸಿ ಉಳಿದವುಗಳನ್ನು ರದ್ದುಪಡಿಸಿ. ನೋಡಿ, ನಾವು 352 ಏನೋ ನಾವು ನ್ಯಾಷನಲ್ ಎಮರ್ಜೆನ್ಸಿ ಹಾಕ್ತಿವಿ. ಕೆಲವನ್ನು ಹೊರತುಪಡಿಸಿ ಉಳಿದವನ್ನು ರದ್ದು ಮಾಡಬಹುದು. ಹೌದು, ಇದರಲ್ಲಿ 20, 21ನೇ ಆರ್ಟಿಕಲ್ನ ನಾವು ರದ್ದು ಮಾಡೋಕ್ಕಾಗಲ್ಲ ಅಲ್ವಾ ಸರ್? 19ನಲ್ಲಿ ಇರ್ತಕ್ಕಂಥ 6
ಆ, ಆ, ಒಂದು ಫಂಡಮೆಂಟಲ್ ರೈಟ್ನ ನಾವು ಅಮಾನತಿನಲ್ಲಿಡುವುದು? ಅಮಾನತು ಯಾವಾಗ ಅಮಾನತಿನಲ್ಲಿಡ್ಬೋದು ಸರ್? ಎಮರ್ಜೆನ್ಸಿ ಟೈಮಲ್ಲಿ, ತುರ್ತು ಪರಿಸ್ಥಿತಿ ಟೈಮಲ್ಲಿ. 19ನೇ ವಿಧಿ ಇದು. 20 ಮತ್ತು 21ನೇ ವಿಧಿನ ಮಾಡೋಕ್ಕಾಗಲ್ಲ. ಅವುಗಳು ಕೇವಲ ಭಾರತೀಯರಿಗೆ ಮಾತ್ರ. ನೋ ರಾಂಗ್, ದಿಸ್ ಇಸ್ ನಿಮ್ಗೆ ಗೊತ್ತೇ ಇದೆ. ಮೂಲಭೂತ ಹಕ್ಕುಗಳು ಓದಿರೋರಿಗೆ ಭಾರತೀಯರಿಗೂ ಮತ್ತೆ ವಿದೇಶಿಯರಿಗೂ ಯಾವ ಆರ್ಟಿಕಲ್ ಇದೆ, ಯಾವ ಆರ್ಟಿಕಲ್ ಬರೀ ಭಾರತೀಯರಿಗೆ ಮಾತ್ರ ಇದೆ ಅಲ್ವಾ? ಕಾಮನ್ ಸೆನ್ಸ್ ಯೂಸ್ ಮಾಡೋಣ, ಓದಿದ್ರೆ ಗೊತ್ತಿರುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಸರ್? ಹಾಗಾದ್ರೆ ಆಪ್ಷನ್ 1 ಕರೆಕ್ಟು, 2 ಕರೆಕ್ಟು, AC ಕರೆಕ್ಟಾ? AC ಕರೆಕ್ಟ್ ಆಗಿದೆ ಅಲ್ವಾ ಸರ್? ಯಾಕೆ ತಪ್ಪು? ನಾಟ್ ಅಬ್ಸಲ್ಯೂಟ್ ಅಂದ್ರೆ ನಿರಂಕುಶ, ಸಂಪೂರ್ಣ ಅಂತಲ್ಲ. ಯಾಕೆಂದ್ರೆ ಈ ಮೂಲಭೂತ ಹಕ್ಕುಗಳನ್ನ ನಾವು ಭಾರತದ ಸೆಕ್ಯೂರಿಟಿ ಸಂದರ್ಭದಲ್ಲಿ, ದೇಶದ ಭದ್ರತೆ ಸಂದರ್ಭದಲ್ಲಿ, ಸಾರ್ವಜನಿಕ ಸುವ್ಯವಸ್ಥೆ ಸಂದರ್ಭದಲ್ಲಿ, ನೈತಿಕತೆ ಸಂದರ್ಭದಲ್ಲಿ ಅದ್ರ ಮೇಲೆ ನಿರ್ಬಂಧ ಸರ್ಕಾರ ಹೇರಬಹುದು. ಅಂದ್ರೆ ಹೇರಂಗೇ ಇಲ್ಲ, ಏನೂ ಮಾಡಂಗೇ ಇಲ್ಲ ಅಂತೇನಿಲ್ಲ. ಆ ಟೈಮಲ್ಲಿ ನಾವು ಹೇರಬಹುದು. ಎಸ್ಪೆಷಲಿ ಫಾರ್ ಎಕ್ಸಾಂಪಲ್, ನೀವು ನ್ಯಾಷನಲ್ ತುರ್ತು ಪರಿಸ್ಥಿತಿ ತಗೊಂಡಾಗಲೇ ನಾವು 19ನೇ ವಿಧಿಯಲ್ಲಿ ಇರ್ತಕ್ಕಂಥ 6 ಒಂದು ಮೂಲಭೂತ ಹಕ್ಕುಗಳನ್ನ ನಾವು ಅಮಾನತಲ್ಲಿಡ್ತೀವಿ. ಆದ್ರೆ 20ನೇದು ಮತ್ತು 21 ಮಾಡಕ್ಕಲ್ಲ. ಈಗ 21 ಏನಿದೆ ತುಂಬಾ ಇಂಪಾರ್ಟೆಂಟ್. ಅದು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಅಂದ್ರೆ ನೀವು ತುರ್ತು ಪರಿಸ್ಥಿತಿ ಹೇಳಿದ್ರೆ ನೀವು ಜೀವಿಸಲೇಬೇಡ, ನಿಂಗೆ ವೈಯಕ್ತಿಕ ಸ್ವಾತಂತ್ರ್ಯ ಹೇಳ ಅಂತ ಹೇಳಕ್ಕಾಗಲ್ಲ. ಓಕೆ, ನಿರ್ಬಂಧ ಮಾಡ್ಬೋದು ಅಷ್ಟೇ. ಅಂಡ್ ಭಾರತೀಯ ನಾಗರಿಕರಿಗೆ ಮಾತ್ರ ದೊರೆಯೋದು ಮೂಲಭೂತ ಹಕ್ಕು. ತಪ್ಪು, ನಿಮ್ಗೆ ಗೊತ್ತಿದೆ. ವಿಧಿ 14, 20, 21, 21, 22, 23, 24, 25, 26, 27, 28. ಓಕೆ, ಇದು ವಿದೇಶಿಯರಿಗೂ ಲಭ್ಯ ಇದೆ. ಭಾರತರಿಗೆ ಮಾತ್ರ ಯಾವ್ದು ಇರೋದು? 15, 16, 19, 29, 30. ಇದು ರೀಸೆಂಟಾಗಿ ನಾನು ವಿಡಿಯೋಗಳು ಮಾಡಿದ್ದೀನಿ ನೋಡಿ, ಕೇಳಿದ್ದೀನಿ ಕ್ವಶನ್ಸ್ಗಳನ್ನ. ಓಕೆ, ದಯವಿಟ್ಟು ಎಲ್ಲ ವಿಡಿಯೋಸ್ಗಳು ನೀವು ನೋಡಬೇಕಾಗುತ್ತೆ ಸ್ನೇಹಿತರ. ಆ್ಯಂಡ್ ದಿಸ್ ಇಸ್ ಟ್ರೆಂಡಿಂಗ್ ವಿಡಿಯೋಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಬಂದಿರ್ತಕ್ಕಂಥ ನಾನು ಹೇಳ್ತೇನಲ್ಲ, ಯು ಡೋಂಟ್ ರೀಡ್ ಮಾಡೆಲ್ ಕ್ವಶನ್ಸ್ ಅಂದ್ರೆ ಸರ್ ಮಾಡೆಲ್ ಅಂದ್ರೆ ಅವರೇ ಉತ್ಪತ್ತಿ. ಪ್ರೀವಿಯಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ, ವಿತ್ ಇನ್ಕ್ಲೂಡಿಂಗ್ ದ ಪ್ರೆಸೆಂಟ್ ಟ್ರೆಂಡ್ ಅಂಡ್ ಕರೆಂಟ್ ಅಫೇರ್, ಅದರಲ್ಲಿ ಇನ್ಕ್ಲೂಡ್ ಆಗಿರಬೇಕು. ನೆಕ್ಸ್ಟ್ ನೋಡಿ, ಇದ್ರ ಬಗ್ಗೆ ಹೇಳ್ತೀವಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ನಾನು ಇದೆಲ್ಲ ಮಾಡಿದೀವಿ, ನಾವು ಅದನ್ನ ಹೇಳಿದ್ದು ನೋಡಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 19ನೇ ವಿಧಿಯಲ್ಲಿರುವ 6 ಹಕ್ಕುಗಳು ತನ್ನಿಂತಾನೆ ರದ್ದಾಗುತ್ತೆ. ಓಕೆ, 20 ಮತ್ತು 24 ಅಮಾನತಿ ಒಳಗಾಗದೆ ಜಾರಿ ಇರುತ್ತೆ. ಸೊ ಇವೆಲ್ಲ ಇದೆಲ್ಲ ಪಾಯಿಂಟ್ಗಳು ನಮ್ಮ ಒಂದು ವಿಡಿಯೋ ಏನು ನಾನು ನಿಮ್ಗೆ ಹೇಳಿದೆ, ಒಂದೇ ವಿಡಿಯೋ 5.5 hour ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಡ್ತೇನೆ. ಸಂಪೂರ್ಣ ಸಂವಿಧಾನ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಚುನಾವಣಾ ಸುಧಾರಣೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಸಮಿತಿಗಳನ್ನು ಪರಿಗಣಿಸಿ. ನೋಡಿ, ಒಂದ್ಸಲ ಈ ತರ ಸ್ಟ್ಯಾಟಿಕ್ ಕ್ವಶನ್ಸ್ಗಳು ಬಂದ್ಬಿಡ್ತವೆ. ಎಕ್ಸ್ಪೆಕ್ಟ್ ಮಾಡಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಬಂದ್ಬಿಡ್ತವೆ. ಅಂದ್ರೆ ಏನು? ತುಂಬಾ ಹಳೆಯದು 1970, 1980, 1990 ಇಲ್ಲಿ ಆಗಿರ್ತಕ್ಕಂಥ ಸಮಿತಿಗಳನ್ನ ಕೇಳ್ಬಿಡ್ತಾನೆ. ಕರೆಂಟ್ ಅಫೇರ್ ಬಿಟ್ಟು ಈ ಥರದ್ದು ಕೇಳ್ಬಿಡ್ತಾನೆ. ಯಾಕೆ ಕೇಳ್ಬಿಡ್ತಾನೆ? ಈಗೇನೋ ಚುನಾವಣೆ ನಡೀತಾ ಇದೆ, ಹಂಗೆ ಚುನಾವಣೆದು ಸ್ಟ್ಯಾಟಿಕ್ ಕ್ವಶನ್. ನಾನು ನಿಮ್ಗೆ ಅದನ್ನೇ ಹೇಳುತ್ತೆ. ನಾನು ನಿಮ್ಗೆ ಮಾಡ್ಬೇಕಾದ್ರೆ ಏನು ಹೇಳ್ತೀನಿ ಹೇಳಿ, ಚುನಾವಣೆ ಇದ್ದಾಗ ಅದ್ರ ಕರೆಂಟ್ ಅಫೇರ್ ಏನಿದೆ ನೋಡ್ಕೋಬೇಕು, ಮತ್ತೆ ಅದಕ್ಕೆ ಸಂಬಂಧ ಸ್ಟ್ಯಾಟಿಕ್ ಕ್ವಶನ್ ನೋಡ್ಕೋಬೇಕು. ಅಂದ್ರೆ ಏನು? ಚುನಾವಣಾ ಒಂದು ಏನಿದೆ ಆರ್ಟಿಕಲ್ ಬಗ್ಗೆ ಕೇಳ್ಬೋದು ಅಲ್ವಾ, ಎಲೆಕ್ಷನ್ ಕಮಿಷನ್ ಬಗ್ಗೆ ಕೇಳ್ಬೋದು ಅಂತ ಅನ್ಕೋತೀವಿ. ಒಂದ್ಸಲ ಈ ತರ ಅದಕ್ಕೆ ಸಂಬಂಧಪಟ್ಟಂತೆ ಸಮಿತಿಗಳೇನಾರು ಇದೆಯಾ, ತುಂಬಾ ಹಳೇದು, ಒಂದ್ಸಲ ಬಂದ್ಬಿಡುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರೋ ಗೊತ್ತಿಲ್ಲ ಅಂದ್ರೆ ನೀವು ಬಿಟ್ಬಿಡಿ, ಗೊತ್ತಿದ್ರೆ ಟ್ರೈ ಮಾಡಿ. ಇಲ್ಲಿ ರೈಟ್ ಆನ್ಸರ್ ಫಸ್ಟ್ ಆಗ್ತಕ್ಕಂಥದ್ದು ಇದು ತಾರಾಕುಂಡೆ ಸಮಿತಿ, ಸೆಕೆಂಡು ದಿನೇಶ್ ಗೋಸ್ವಾಮಿ ಸಮಿತಿ, ಅಂದ್ರೆ ಡೇಟ್ ಪ್ರಕಾರ ನಾನು ಹೇಳ್ತಾ ಇರೋದು. ಮೂರನೇದು ವೊಹ್ರಾ ಸಮಿತಿ, ನಾಲ್ಕನೇದು ಇಂದ್ರಜಿತ್ ಸಮಿತಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಏನಕ್ಕೆ ಸಂಬಂಧಪಟ್ಟಿದೆ ಅದನ್ನು ಕೂಡ ನೋಡ್ಬೋಣ. ತರ್ಕುಂಡೆ ಸಮಿತಿ ಅಂತಕ್ಕಂಥದ್ದು ಏನಿದೆ, ಚುನಾವಣಾ ಸುಧಾರಣೆಗಳನ್ನು ಅಧ್ಯಯನ ಮಾಡಿದ್ರು 1974ರಲ್ಲಿ ಜಯಪ್ರಕಾಶ್ JP ಅವರು ನೇಮಕ ಮಾಡ್ತಾರೆ, ಜಯಪ್ರಕಾಶ್ ನಾರಾಯಣ್. ಓಕೆ, ದಿನೇಶ್ ಗೋಸ್ವಾಮಿ ಸಮಿತಿ ಬಂದು 1990ರಲ್ಲಿ ಸ್ಥಾಪನೆ ಮಾಡುತ್ತೆ. ಅಂದ್ರೆ ಚುನಾವಣಾ ದುಷ್ಕೃತ್ಯಗಳು ಏನಾಗಿರ್ತವೆ ಆ ಟೈಮಲ್ಲಿ ಅದನ್ನ ಪರಿಶೀಲನೆ ಮಾಡೋಕ್ಕೋಸ್ಕರ. ವೊಹ್ರಾ ಸಮಿತಿ ಬಂದು 1993 ರಚನೆ ಮಾಡಲಾಗಿರುತ್ತೆ. ಅಂದ್ರೆ ರಾಜಕೀಯದ ಅಪರಾಧಿಕರಣ ಮತ್ತು ರಾಜಕಾರಣಿಗಳೊಂದಿಗಿನ ಸಂಪರ್ಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು. ಇಂದ್ರಜಿತ್ ಗುಪ್ತಾ ಸಮಿತಿ 1998ರಲ್ಲಿ ನೇಮಕ ಆಗಿರುತ್ತೆ. ಚುನಾವಣೆಗಳಿಗೆ ರಾಜ್ಯ ನಿಧಿಯ ಸಮಸ್ಯೆಗಳನ್ನು ಪರಿಶೀಲಿಸಲು. ಅಂದ್ರೆ ರಾಜ್ಯಗಳ ನಿಧಿಗಳನ್ನು ಏನ್ ಕೊಡ್ಬೋದು, ದುಡ್ಡು ಯಾವ ತರ ಏನಾಗುತ್ತೆ ಅಂತ, ಈ ತರ ನಿಧಿ ಬಗ್ಗೆ, ದುಡ್ಡಿನ ಬಗ್ಗೆ ಸಂಬಂಧಪಟ್ಟಂತೆ. ಸೊ ಈ ತರ ಒಂದೊಂದು ಕ್ವಶನ್ಸ್ ಬರುತ್ತೆ, ಏನೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಓಕೆ, ಒಂದಷ್ಟು ಇಂಪಾರ್ಟೆಂಟ್ ಈಗ ಬಂದಿರತಕ್ಕಂಥ ಕ್ವಶನ್ ತಗೊಂಡು ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಿಮಗೆ ನಾನು ಮ್ಯಾರಥಾನ್ ಮಾಡಿರ್ತಕ್ಕಂಥ ವಿಡಿಯೋಗಳು. ಓಕೆ, ಮ್ಯಾರಥಾನ್ ವಿಡಿಯೋಗಳು ಯಾವುದು ಸರ್? ಐ ವಿಲ್ ಶೋ ಯು. 1 ಸೆಕೆಂಡ್, ಐ ವಿಲ್ ಶೋ ಯು. ಮ್ಯಾರಥಾನ್ ವಿಡಿಯೋಗಳು ಇದೆಯಾ ಸರ್? ಇದೆ, ತೋರಿಸ್ತೀನಿ. ಮ್ಯಾರಥಾನ್ ವಿಡಿಯೋಗಳು ಇದೆಯಲ್ಲ ಮಾಡಿರತಕ್ಕಂಥ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ಯು ಹ್ಯಾವ್ ಟು ರೀಡ್ ಇಟ್. ದಿಸ್ ಮ್ಯಾರಥಾನ್ ವಿಡಿಯೋಗಳು ಏನು ಮಾಡಿದ್ದೀವಿ, ಓಕೆ, ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಸಂಪೂರ್ಣ ಭಾರತದ ಇತಿಹಾಸನ ಕಂಪ್ಲೀಟ್ ಮಾಡಿದ್ದೀವಿ.
ಭಾರತದ ಸಂವಿಧಾನ ಮತ್ತು ಆಡಳಿತ 100 ಪ್ರಶ್ನೆಗಳದು ಒಂದು ಮ್ಯಾರಥಾನ್. ಇದರಲ್ಲಿ ಕಂಪ್ಲೀಟ್ GK ಏನಿದೆ ನೀವು ಇದನ್ನು ನೋಡಿದ್ರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಡೀಟೇಲ್ಡ್ ಇದೆ. ಹಾಗೆ ಸಾಮಾನ್ಯ ಮತ್ತು ಅನ್ವಯಿಕ ವಿಜ್ಞಾನಕ್ಕೆ ಮಾಡಿದ್ದೀವಿ. ಇದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ವೆರಿ ಇಂಪಾರ್ಟೆಂಟ್ ಇದು ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ. ಇದೆಲ್ಲ ಲಿಂಕ್ಗಳನ್ನು ಕೊಡ್ತೈತೆ, ವಿಡಿಯೋ ಎಂಡಲ್ಲೂ ಕೂಡ ನಾನು ಹಾಕಿರ್ತೀನಿ. ಓಕೆ, ಎಂಡ್ ಪೇಜಲ್ಲೂ ಕೂಡ ಕ್ಲಿಕ್ ಮಾಡಿ ವಿಡಿಯೋಗಳನ್ನು ನೋಡಿ. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.